ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಇನ್ನು ಮುಂದೆ ಸರ್ಕಾರ ಹಣ ಕೊಡುವುದಿಲ್ಲ. ಅಂದರೆ 5 kg ಅಕ್ಕಿಗೆ 34 ರೂಪಾಯಿ ತಲಾ 1 kg 34 ರೂಪಾಯಿ ಅಂತ ಕೊಡ್ತಿದ್ದಂಥ ಹಣವನ್ನು ಕೊಡೋದಿಲ್ಲ. ಇನ್ನು ಮುಂದೆ ಎಲ್ಲ ಫಲಾನುಭವಿಗಳಿಗೆ 10 kg ಅಕ್ಕಿಯನ್ನೇ ನೀಡುವುದಾಗಿ ಸರ್ಕಾರ ಘೋಷಣೆ ಮಾಡಿದೆ. ಇದರಿಂದಾಗಿ ಸರ್ಕಾರಕ್ಕೂ ಕೂಡ ಬಹಳಷ್ಟು ಹಣ ಉಳಿತಾಯ ಆಗ್ತಾ ಇದೆ. ಅಕ್ರಮವಾಗಿ BPL ಕಾರ್ಡ್ ಇಟ್ಕೊಂಡವರಿಗೂ ಕೂಡ ಸರ್ಕಾರ ಎಚ್ಚರಿಕೆಯ ಸಂದೇಶವನ್ನು ಒಂದು ಕಡೆ ರವಾನಿಸಿದರೆ, ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಬೇರೆ ಬೇರೆ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಸರಿಯಾಗಿ ಹಣ ಪಾವತಿ ಮಾಡ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಇನ್ನು ಮುಂದೆ 5 kg ಅಲ್ಲ 10 kg ಅಕ್ಕಿ ವಿತರಣೆ. ಅನ್ನಭಾಗ್ಯದ ಹಣ ಈಗಿನಿಂದಲೇ ಬಂದ್. ಈ ತಿಂಗಳಿಂದಾನೇ ಅಕ್ಕಿಯನ್ನು ಕೊಡುವಂಥದನ್ನ ಪ್ರಾರಂಭ ಮಾಡ್ತೀವಿ. ಅನ್ನಭಾಗ್ಯ ಯೋಜನೆಯಲ್ಲಿ 5 kg ಅಲ್ಲ 10 kg ಅಕ್ಕಿ ಕೊಡ್ತೀವಿ ಅಂತ 2023ರ ವಿಧಾನಸಭಾ ಚುನಾವಣೆ ವೇಳೆ ಕೈ ನಾಯಕರು ಗ್ಯಾರಂಟಿ ಕೊಟ್ಟಿದ್ರು. ಆದರೆ ಸರ್ಕಾರ 5 kgಗೆ ಹೆಚ್ಚುವರಿಯಾಗಿ 5 kg ಅಕ್ಕಿ ಸೇರಿಸಲು ಕೇಂದ್ರ ಸರ್ಕಾರದ ಗೋದಾಮುಗಳಿಂದ ಅಕ್ಕಿ ಕೇಳಿದಾಗ ಅಲ್ಲಿಂದ ಒಪ್ಪಿಗೆ ಸಿಕ್ಕಿರಲಿಲ್ಲ. ಹೀಗಾಗಿ ರಾಜಕೀಯ ಮಾಡ್ತಿದ್ದಾರೆ. ನಾವು ಅಕ್ಕಿ ಕೊಡೋದಕ್ಕೆ ತಯಾರಿದ್ರೂ ಕೇಂದ್ರ ಸರ್ಕಾರದವರು ಕೊಕ್ಕೆ ಹಾಕ್ತಿದ್ದಾರೆ ಅಂತ ಹೇಳ್ಕೊಂಡು 5 kg ಅಕ್ಕಿಯ ಜೊತೆಗೆ ಇನ್ನೂ 5 kgಯ ಅಕ್ಕಿಗೆ ತಲಾ 34 ರೂಪಾಯಿಯಂತೆ ಒಟ್ಟು 170 ರೂಪಾಯಿಯನ್ನ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳ ಖಾತೆಗೆ ಹಾಕ್ತಿದ್ರು. ಆದರೆ ಹಿಂದೆ ರಾಜ್ಯಕ್ಕೆ ಹೆಚ್ಚುವರಿ ಬೇಕಿದ್ದ ಅಕ್ಕಿ ಕೊಡೋದಕ್ಕೆ ಒಪ್ಪಿಗೆ ನೀಡದ ಇದ್ದ ಕೇಂದ್ರ ಸರ್ಕಾರ ಈಗ 5 kg ಅಕ್ಕಿ ಕೊಡೋದಕ್ಕೆ ಒಪ್ಪಿಗೆ ಕೊಟ್ಟಿದೆ. ಹೀಗಾಗಿ ಇನ್ನು ಮುಂದೆ ಅನ್ನಭಾಗ್ಯದಡಿ 5 kg ಅಕ್ಕಿ ಬದಲು ಪೂರ್ತಿ 10 kg ಅಕ್ಕಿ ಕೊಡಲು ತೀರ್ಮಾನವಾಗಿದೆ. ನಾವು ನುಡಿದಂತೆ ನಡೀಬೇಕು ಅಂತೇಳಿ DBT ಮುಖಾಂತರ ಹಣವನ್ನು ಕೊಡ್ತಾ ಬಂದಿದ್ವಿ. ಈಗ ಫೆಬ್ರವರಿಯಿಂದ ಈ ತಿಂಗಳಿಂದಾನೇ ಅಕ್ಕಿಯನ್ನು ಕೊಡುವಂಥದನ್ನ ಪ್ರಾರಂಭ ಮಾಡ್ತೀವಿ. ಅಕ್ರಮ BPL ಕಾರ್ಡ್ ಹೊಂದಿದ್ರೆ ಕಾದಿದೆ ಹಬ್ಬ. ಈ ತಿಂಗಳಿನಿಂದಲೇ 10 kg ಅಕ್ಕಿ ನೀಡೋದಾಗಿ ಸಚಿವ ಮುನಿಯಪ್ಪ ಘೋಷಿಸಿದ್ರು. ಇದರ ಜೊತೆಗೆ ಅಕ್ರಮವಾಗಿ BPL ಕಾರ್ಡ್ ಇಟ್ಕೊಂಡವರಿಗೂ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನೊಂದು ವಾರದಲ್ಲಿ ಅಕ್ರಮ BPL ಸರೆಂಡರ್ ಮಾಡಲು ಆದೇಶ ಮಾಡ್ತೀವಿ. ಸರೆಂಡರ್ ಮಾಡದವರಿಗೆ ದಂಡ ಹಾಕೋದು ಕಟ್ಟಿಟ್ಟ ಬುತ್ತಿ ಅಂತಾನು ಎಚ್ಚರಿಕೆ ನೀಡಿದ್ರು. ಯಾರು BPL ಪಟ್ಟಿಯಲ್ಲಿರೋ APLನವರು ಮೊದಲೇ ಅವರೇ ನಾವು ಅಪೀಲ್ ಮಾಡ್ತೀವಿ. ಅವರಿಗೆ ಅವ್ರು ಬಿಟ್ಕೊಟ್ರೆ ಅವ್ರಿಗೆ ಪೆನಾಲ್ಟಿ ಇರಲ್ಲ. ನಾವು ಹೇಳಿದ ಮೇಲೇನು ಅವ್ರು ಬಿಟ್ಕೊಡ್ತಾ ಇದ್ರೆ ಪೆನಾಲ್ಟಿ ಹಾಕಲೇಬೇಕಾಗುತ್ತೆ. ಅದಕ್ಕೊಂದು ಪೆನಾಲ್ಟಿ ಏನಂತ ಕಾನೂನಿದೆ, ಗೈಡ್ಲೈನ್ಸ್ ಇದೆ. ಅದನ್ನು ಅಲ್ಲಲ್ಲ, ನಾನು ಆ ಗೈಡ್ಲೈನ್ಸ್ ಇದನ್ನ ಒಂದು ಪ್ರಚಾರಕ್ಕೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡ್ತೀವಿ. ಒಂದು ವಾರದ ದಿನದಲ್ಲಿ ಏನ್ ಮಾಡ್ತೀವಿ ಆ ಗೈಡ್ಲೈನ್ಸ್ ಎಲ್ಲ ಹಾಕ್ತೀವಿ. ಹಣದ ಬದಲು ಅಕ್ಕಿ ಕೊಡಲು ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದ್ಯಾಕೆ? ರಾಜ್ಯ ಸರ್ಕಾರಕ್ಕೆ ಲಾಭ ಏನು, ಜನರಿಗೇನು ಲಾಭ ಅಂತ ನೋಡೋಣ. ರಾಜ್ಯದಲ್ಲಿ ಒಟ್ಟು 1,56,76,473 ರೇಷನ್ ಕಾರ್ಡ್ಗಳಿವೆ. ಅನ್ನಭಾಗ್ಯದ ಅಕ್ಕಿ ಪಡೆಯೋ ಫಲಾನುಭವಿಗಳ ಸಂಖ್ಯೆ 4,50,04,876 ಜನ. ಇಷ್ಟು ಜನರಿಗೆ ತಿಂಗಳಿಗೆ ಬೇಕಾದ ಅಕ್ಕಿ ಪ್ರಮಾಣ 2,29,000 ಮೆಟ್ರಿಕ್ ಟನ್. ಈ ಮೊದಲು ಕೆಜಿ ಅಕ್ಕಿಗೆ ಹಳೆ ದರ 36 ರೂಪಾಯಿ 50 ಪೈಸೆ ಇತ್ತು. ಕೆಜಿ ಅಕ್ಕಿಗೆ ಹೊಸ ದರ, ಸಾರಿಗೆ ವೆಚ್ಚ ಎಲ್ಲ ಸೇರಿ 25 ರೂಪಾಯಿ ನಿಗದಿ ಮಾಡಿದೆ ಕೇಂದ್ರ ಸರ್ಕಾರ. ಅಲ್ಲಿಗೆ ಮೊದಲು ಅನ್ನಭಾಗ್ಯದ ತಿಂಗಳ ಖರ್ಚು 890 ಕೋಟಿಯಷ್ಟಿತ್ತು. ಈಗ ತಿಂಗಳಿಗೆ ಖರ್ಚಾಗೋದು 700ರಿಂದ 730 ಕೋಟಿ. ಅಂದ್ರೆ ರಾಜ್ಯ ಸರ್ಕಾರಕ್ಕೆ ವರ್ಷಕ್ಕೆ ಏನಿಲ್ಲ ಅಂದ್ರೂ 1,800ರಿಂದ 2,200 ಕೋಟಿ ರೂಪಾಯಿ ಉಳಿತಾಯನೂ ಆಗಲಿದೆ. ಅಂದಹಾಗೆ ಅನ್ನಭಾಗ್ಯದಡಿ 5 kgಗೆ ಹಾಕ್ತಿದ್ದ ಹಣ 2 ತಿಂಗಳಿಂದ ಜನರ ಖಾತೆಗೆ ಹಾಕಿಲ್ಲ. ಈಗ ಹಣದ ಬದಲು ಅಕ್ಕಿ ಕೊಡುವ ತೀರ್ಮಾನ ಕೈಗೊಂಡಿದ್ರು ಡಿಸೆಂಬರ್ ಮತ್ತು ಜನವರಿಯ ಅನ್ನಭಾಗ್ಯದ ಬಾಕಿ ಹಣವನ್ನ ಫಲಾನುಭವಿಗಳ ಖಾತೆಗೆ ಹಾಕ್ತೀವಿ ಅಂತ ಮುನಿಯಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದಿಷ್ಟು ಅನ್ನಭಾಗ್ಯದ ಕಥೆಯಾದರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಕಳೆದ 3 ತಿಂಗಳಿಂದ ಕಾಸು ಹಾಕಿಲ್ಲ. ಆದಷ್ಟು ಬೇಗ ಗೃಹಲಕ್ಷ್ಮಿಯರ ಹಣನೂ ಖಾತೆಗೆ ಬರುತ್ತೆ ಅಂತ ನಿನ್ನೆಯೇ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ರು. ಆದರೂ ಬಿಜೆಪಿಯವರ ಸಿಟ್ಟು ಕಡಿಮೆಯಾಗಿಲ್ಲ. ಗ್ಯಾರಂಟಿಗಳನ್ನ ಘೋಷಿಸಿ ಜನರನ್ನ ಭಿಕ್ಷುಕರಂತೆ ನೋಡ್ತಿದೆ ಕಾಂಗ್ರೆಸ್ ಸರ್ಕಾರ ಅಂತ ವಿಜಯೇಂದ್ರ, ಗ್ಯಾರಂಟಿಗಳಿಂದ ಸರ್ಕಾರ ದಿವಾಳಿಯಾಗಿದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಿಟ್ಟು ಹೊರಹಾಕಿದ್ರು. ಕಳೆದ 6 ತಿಂಗಳಿಂದ 4 ತಿಂಗಳಿಂದ 8 ತಿಂಗಳಿಂದ ಅಕ್ಕಿ ದುಡ್ಡು ಬರ್ತಾ ಇಲ್ಲ, ಗೃಹಲಕ್ಷ್ಮಿನೂ ಕೂಡ ಬರ್ತಾ ಇಲ್ಲ, ಯುಎನ್ ವಿದ್ಯೆ ಬಗ್ಗೆ ಚಕಾರ ಎತ್ತಾ ಇಲ್ಲ. ಅರ್ಥ ಈ ರಾಜ್ಯದ ಜನರನ್ನ ಏನು ಭಿಕ್ಷುಕರು ಅಂತ ಅನ್ಕೊಂಡಿದ್ರೆ ನೀವು? ಈ ರಾಜ್ಯದ ಬಡವರು ರೈತರು ಭಿಕ್ಷುಕರು ಅಂತೇಳಿ ಅನ್ಕೊಂಡಿದ್ದಾರೆ ನೀವು?
ನೀವು ಅಧಿಕಾರ ನಡೆಸಕ್ಕಾಗಲ್ಲ, ನಿಮ್ಗೆ ಇಷ್ಟು ಇನ್ಎಫಿಷಿಯನ್ಸಿ ಇದೆ, ನಿಮ್ಮ ಸರ್ಕಾರ ಬರ್ಬಾದಾಗಿದೆ, ಬ್ಯಾಂಕ್ರಪ್ಟ್ ಆಗಿದೆ ಅಂತಂದ್ರೆ ನೀವು ಅಧಿಕಾರ ಯಾಕೆ ನಡೆಸ್ತೀರಿ? ಎಲ್ಲವೂ ಕೂಡ ಜನರ ಮೇಲೆ ಬರೆ, ಎಲೆಕ್ಟ್ರಿಸಿಟಿ ಬರೆ, ನೀರಿನ ಬರೆ, ಬಸ್ಸಿನ ದರ ಬರೆ, ಹಾಲಿನ ದರ ಬರೆ, ಮೆಟ್ರೋ ದರ ಬರೆ, ಎಲ್ಲವೂ ಬರೆ ಹಾಕ್ತಾ ಇದ್ದೀರಿ. ಬರೆ ಮೇಲೆ ಮತ್ತೆ ಉಪ್ಪು ಹಾಕ್ತಾ ಇದ್ದೀರಿ. ಇದು ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ. ದೇಶದ ಜನ ಇವತ್ತು ಅರ್ಥ ಮಾಡಬೇಕು, ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು. ಗ್ಯಾರಂಟಿ ಹಿಂದೆ ಹೋದ್ರೆ ಏನಾಗುತ್ತೆ? ಆ ಗ್ಯಾರಂಟಿ ಕೊಟ್ಟಿದ್ರ 3 ಪಟ್ಟು ನಮ್ಮಿಂದ ವಸೂಲಿ ಮಾಡಿದೀರಿ. ಗ್ಯಾರಂಟಿಗಳ ವಿಚಾರದಲ್ಲಿ ಪ್ರತಿಪಕ್ಷದವರು ಏನಾದರೂ ಹೇಳಿ, ಸ್ವಲ್ಪ ತಡವಾದರೂ ಕೊಟ್ಟ ಮಾತಿನಂತೆ ನಡೆದುಕೊಳ್ತಿದ್ದೀವಿ. ಬಿಜೆಪಿಯವರು ರಾಜಕೀಯ ಮಾಡ್ತಿದ್ದಾರೆ. ನಮ್ಮ ಗ್ಯಾರಂಟಿಗಳನ್ನ ಬಿಜೆಪಿಯವರು ಕಾಪಿ ಮಾಡಿಲ್ವಾ ಅಂತ ಸಚಿವ MB ಪಾಟೀಲ್ ಪ್ರಶ್ನೆ ಮಾಡಿದ್ರು. ನಮ್ಮ ಗ್ಯಾರಂಟಿಗಳನ್ನ ನರೇಂದ್ರ ಮೋದಿ ಯಾಕೆ ಕಾಪಿ ಮಾಡಕತ್ತಿದ್ದಾರೆ? ಮಹಾರಾಷ್ಟ್ರದಲ್ಲಿ ಲಾಡ್ಕಿ ಬೆಹನಾ ಸ್ಕೀಮ್ ಕೊಟ್ರಿ, ನಮ್ಮ ನೋಡಿ ಏನ್ರಿ. ಡೆಲ್ಲಿಯಲ್ಲಿ ನೀವು ಎಲ್ಲ ಇದು ಮಾಡಿದ್ರಿ. ಎಲ್ಲ ರಾಜ್ಯಗಳಲ್ಲಿ ಕರ್ನಾಟಕ ನಾವು ಗ್ಯಾರಂಟಿ ಕೊಟ್ಟರೆ ಗ್ಯಾರಂಟಿ ಕೊಟ್ಟು ತಪ್ಪು ಅಂತೀರಾ? ನೀವು ಗ್ಯಾರಂಟಿಗಳು ಕೊಟ್ಟರೆ ಅಂದ್ರೆ ಮೋದಿ ಗ್ಯಾರಂಟಿ ನಡೀತದೆ, ಬಿಜೆಪಿ ಗ್ಯಾರಂಟಿ ನಡೀತದೆ, ಕಾಂಗ್ರೆಸ್ ಗ್ಯಾರಂಟಿ ನಡೆಯಲ್ಲ. ಹೀಗೆ ಈ ಗ್ಯಾರಂಟಿ ಯೋಜನೆಗಳು ಆಗಾಗ್ಗೆ ರಾಜಕೀಯ ಚರ್ಚೆಯ ವಸ್ತುವಾಗುತ್ತಲೇ ಸರ್ಕಾರ ಸ್ವಲ್ಪ ಎಡವಿದ್ರೂ ಇಕ್ಕಟ್ಟಿಗೆ ಸಿಲುಕುವಂತೆ ಪ್ರತಿಪಕ್ಷ ಮಾಡ್ತಿದೆ. ಆದರೆ ನುಡಿದಂತೆ ನಡೆದಿದ್ದೇವೆ ಅನ್ನುವ ಕಾಂಗ್ರೆಸ್ ನಾಯಕರು ಗ್ಯಾರಂಟಿಗಳ ವಿಚಾರದಲ್ಲಿ ಫಲಾನುಭವಿಗಳಿಗೆ ಸರಿಯಾದ ಸಮಯಕ್ಕೆ ಯೋಜನೆಯನ್ನ ತಲುಪಿಸ್ತಾ ಹೋದ್ರೆ ಜನರೂ ಸ್ವಲ್ಪ ನೆಮ್ಮದಿಯಿಂದ ಇರಲು ಸಾಧ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.